ಏನ್ ಬಾಸ್ ಒಂದು ಬಾಟ್ಲು ನೀರು ತಂದ್ಕೊಟ್ಟಿದ್ಕೆ ಥ್ಯಾಂಕ್ಸ್ ಹೇಳಕ್ ಬಂದ್ರ? ನಿನಗೇನು ಬೇಕು ಏನು ಬೇಕು? ಅಬ್ಬಬ್ಬಬ್ಬಬ್ಬಬ್ಬ ಬಾಸು, ಒಂದು ಬಾಟ್ಲು ನೀರು ತಂದ್ಕೊಟ್ಟಿದ್ಕೆ ಇಷ್ಟೊಂದು ಆಫರಾ? ಒಂದು ನಿಮಿಷ ರೀ, ಇನ್ನೊಂದು ಬಾಟ್ಲು ತಂದ್ಕೊಟ್ಬಿಡ್ತೀನಿ. ಏಯ್ ಓವರಾಗಿ ಡ್ರಾಮಾ ಮಾಡಬೇಡ, ಮತ್ತೆ ಚಂದ್ರನ ತಂಟೆಗೆ ಬರಬಾರ್ದು. ಹೇಳು ಏನು ಬೇಕು? ಚೆಕ್, ಕ್ಯಾಶು, ಆನ್ಲೈನ್, ಹೇಳು ಏನು ಬೇಕು ಏನು ಬೇಕು? ಹಲೋ ಮಿಸ್ಟರ್ ಆಸ್ಟ್ರೇಲಿಯಾ. ಇನ್ಮೇಲೆ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡಲ್ಲ. ಈ ಮದುವೆ ನಿಲ್ಲಿಸ್ಬಿಡ್ತೀನಿ. ಮನೆ ಬರ್ತೆ ತಾನೆ? ಬರ್ತೀನಿ. ಆದ್ರೆ ನಿಮ್ಮಿಂದ ಹರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಇಷ್ಟೆಲ್ಲ ಹೇಳಿದ್ಮೇಲೂ ಯಾಕಂದ್ರೆ ಅವ್ರದ್ದೇನು ತಪ್ಪಿಲ್ಲಪ್ಪ. ನಿನ್ನ ಮನಸ್ಸನ್ನ ಕೆಡಿಸಿ ಕರ್ಕೊಂಡು ಬಂದಿರೋದು ತಪ್ಪಲ್ವಾ? ನಿರ್ಧಾರ ನಾನೇ ತಗೊಂಡಿದ್ದು. ನಿನ್ನ ಹಿಂದೆ ಬರಬೇಕು ಅಂದ್ರೆ ನಾವೆಲ್ಲರೂ ನಿನ್ನ ಮುಂದೆ ಬಗ್ಗಿಸ್ಲೇಬೇಕು ಅಲ್ವಾ? ನಾನು ಹಾಗೆ ಹೇಳ್ತಿಲ್ಲಪ್ಪ. ಆದ್ರೆ ನನ್ನ ವಿಷಯದಲ್ಲಿ ನೀವೆಲ್ಲರೂ ಹರಿನ ತುಂಬಾ ತಪ್ಪಾಗಿ ತಿಳ್ಕೊತಿದ್ದೀರಾ. ಅವ್ರು ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಪಾಪ ಅವ್ರು ನನ್ನ ಹೆಲ್ಪ್ ಮಾಡಕ್ ಬಂದಿದ್ದು. ಪ್ಲೀಸ್ ನೀವು ಅವ್ರಿಗೇನು ತೊಂದರೆ ಮಾಡಬೇಡಿ. ಸರಿ ಆಯ್ತು. ಇದನ್ನೇ ನೀನು ಇನ್ಸ್ಪೆಕ್ಟರ್ ಮುಂದೆ ಹೇಳ್ಬೇಕು. ಆಯ್ತು, ಇನ್ನೇನೇನಿದೆಯೋ ಎಲ್ಲ ಹೇಳ್ಬಿಡು. ನನ್ ತಲೆ ತೆಗೆದು ಒಂದು ಕಾಲ ಹತ್ರ ಇಡ್ಬೇಕಾ? ಹೇಳ್ಬಿಡು. ಹರಿಗೆ ಏನು ತೊಂದರೆ ಆಗ್ಬಾರ್ದು. ನೀನ್ ಹೇಳಿದ್ದಕ್ಕೆಲ್ಲ ಒಪ್ಕೊಂಡಿದ್ದೀನಲ್ವಾ? ನೀನೀಗ ಇನ್ಸ್ಪೆಕ್ಟರ್ ಮುಂದೆ ಬಂದು ನನ್ಗೆ ಒಪ್ಪಿಗೆ ಇದೆ, ಅಪ್ಪನ ಜೊತೆ ಹೋಗ್ತೀನಿ ಬಾ. ಮನೆಗೆ ಹೋಗಿ ಮಾತಾಡೋಣ. ನೀನು ನನ್ನ ಎಲ್ಲ ಕಂಡೀಷನ್ಸ್ ಒಪ್ಕೊಂಡಿದ್ಯಾ ಅಂತ ಇನ್ಸ್ಪೆಕ್ಟರ್ ಮುಂದೆ ಹೇಳ್ಬೇಕು. ಆಯ್ತು, ಬಾ ಹೋಗಿ ಮಾತಾಡೋಣ. ಸುಮ್ಮನೆ ನಿಂತ್ಕೊಳ್ಳಕ್ಕೆ ಏನ್ ತಗೋತೀಯ? ಸಾರಿ ಸರ್. ಸರ್ ಎಲ್ಲ ವಿಚಾರತೆ ದೊಡ್ಡ ಕೂಡನೇ. ಅಪ್ಪ ಇಂಡಿಯಾ ಆದ್ರೆ ಮಗ ಇಂಡಿಯಾ, ಓದಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ಓ, ಅಂಥವ್ನ್ ಮದುವೆ ಆಗ್ಬೇಕಾಗಿರೋ ಹುಡುಗಿನ ನೀನು ಓಡಿಸ್ಕೊಂಡು ಬಂದಿದೀಯಾ? ಸರ್, ಅವನು ಆಸ್ಟ್ರೇಲಿಯಾದಲ್ಲಿ ಎಷ್ಟು ಬೇಕಾದ್ರೂ ಓದಿರ್ಬೋದು ಸರ್. ಆದ್ರೆ ಒಂದು ಹುಡುಗಿಗೆ ಬೇಕಾಗಿರೋದು ಅವಳ ಮನ್ಸನ್ನು ಓದ್ಬೇಕಾಗಿರೋನಲ್ವಾ ಸರ್? ಇಂಥ ಡೈಲಾಗ್ ಹೊಡೆದು ಅವಳನ್ನ ಎತ್ತಾಕೊಂಡು ಬಂದಿದೀಯಾ? ಅಯ್ಯೋ ಸರ್, ಇಲ್ಲ. ಆ ಹುಡುಗ ಸೈಕೋ ಸರ್. ಅವನು ಕೋಪ ಬಂದ್ರೆ ಹುಡುಗಿನ ಸಾಯಿಸೇ ಬಿಡ್ತಾನೆ. ಪಾಪ ಹುಡುಗಿ ಸಿಕ್ಕಾಪಟ್ಟೆ ಎದುರ್ಕೊಂಡಿದ್ಲು. ಇಂಥ ಟೈಮಲ್ಲಿ ನಾವುಗಳೇ ಅಲ್ವಾ ಸರ್ ಹೆಲ್ಪ್ ಮಾಡ್ಬೇಕು? ನಾವುಗಳೇ ಅಂದ್ರೆ ಹಿತೈಷಿಗಳು, ಫ್ರೆಂಡ್ಸು, ಪೊಲೀಸು, ಲವರು. ನನಗೀಗ ಅರ್ಥ ಆಯ್ತು. ಆ ಹುಡುಗಿಗೆ ಇವನ್ ಇಷ್ಟ ಆಗಿರುವಾಗ ಹೇಗೆ ಮನೆಯಲ್ಲಿ ನೋಡಿರೋ ಹುಡುಗನ್ನೇ ಒಪ್ಕೋತಾಳೆ? ಅಪ್ಪ ದೇವ್ರೆ, ಇವ್ರ ಬಾಯಿ ಹರಕೆಯಿಂದ ಅದೇ ನಿಜ ಆದ್ರೆ ಸಾಕಪ್ಪ. ಸರ್ ಅದನ್ನ ಆ ಹುಡುಗಿ ತಾನೇ ಬಾಯ್ ಬಿಟ್ಟು ಹೇಳ್ಬೇಕು. ಹೇಗ್ರಿ ಹೇಳ್ತಾಳೆ? ಈ ಪೆದ್ದು ಮುಂಡೋದಿಕ್ಕೆ ಅರ್ಥ ಆಗ್ಲಿ ಅಂತ ಕಾದ್ಲು. ಆಗ್ಲಿಲ್ಲ. ಮನೇಲಿ ಮದುವೆ ಏರ್ಪಾಡು ಬೇರೆ ಮಾಡಿದ್ರು. ಅದಕ್ಕೆ ಮನೆ ಬಿಟ್ಟು ಬರೋ ನಿರ್ಧಾರನ ಮಾಡಿದ್ರು. ಅಷ್ಟಿಲ್ದೆ ಮಧ್ಯರಾತ್ರಿಲಿ ಇವನ್ ಜೊತೆ ಬರ್ತಾಳಾ? ನನ್ನ ತಲೆಗೆ ಬರ್ದೇ ಇರೋ ಯೋಚನೆ ಎಲ್ಲ ಇವ್ರ ತಲೆಗೆ ಬರ್ತಾ ಇದೆಯಲ್ಲಪ್ಪ. ಅರೇ, ಇದನ್ನ ಹಿಂಗಾದ್ರೂ ಮಾಡಿ ಬಳಸ್ಕೋ. ಅಲ್ಲಪ್ಪ, ಡ್ರೈವರ್ ಕೆಲ್ಸಕ್ಕೆ ಹೋದರು ಗಾಡಿ ಓಡಿಸೋದು ಬಿಟ್ಟು ಲೇಡಿ ಓಡಿಸ್ಕೊಂಡ್ ಬಂದಿದ್ಯಲ್ಲ, ತಪ್ಪಲ್ವಾ? ಅಯ್ಯೋ ಸರ್, ನಿಜವಾಗ್ಲೂ ನಾನು ಹುಡುಗಿ ಬೇಕಿದ್ರೆ ನಿಮ್ಮೇಲೆ ಆಣೆ ಮಾಡ್ತೀನಿ. ಸರ್, ನಾನು ನೋಡಿದ್ರೆ ನಿಮ್ಗೆ ಸರ್ ಬಾರಿ ಕಿರಾತ ಕಾಣಿಸ್ತೀಯ. ಸರ್ ಸರಿ ಕಣಪ್ಪ, ನೀನು ಒಳ್ಳೆ ಹುಡುಗನೇ ಆಗಿರು. ಅದಕ್ಕೆ ಹುಡುಗಿನ ಓಡಿಸ್ಕೊಂಬಂದು
ಮದುವೆ ಆಗ್ತೀಯಾ? ಅಯ್ಯೋ ಇಲ್ಲ ಸಾರ್. ಹಾಗಾದ್ರೆ ಕೈ ಕೊಂಡೋಗ್ತೀಯಾ? ಅಯ್ಯೋ ದೇವ್ರಾಣೆ ಇಲ್ಲ ಸಾರ್. ಹೇಯ್, ಹಂಗೂ ಇಲ್ಲ ಹಿಂಗೂ ಇಲ್ಲ, ಮತ್ತೇನಯ್ಯ ನಿನ್ ಕತೆ? ಸರ್, ಆ ಹುಡುಗಿ ಅಂದ್ರೆ ನಂಗೆ ತುಂಬಾ ಇಷ್ಟ ನಿಜ, ಆದ್ರೆ ಅವಳನ್ನ ನಾನು ಬಲವಂತ ಮಾಡಿ ಕರ್ಕೊಂಬಂದಿಲ್ಲ ಸರ್. ಪಾಪ ಸರ್ ಆ ಹುಡುಗಿ, ಆ ಸೈಕೋ ಹತ್ರ ಅವನ್ನ ಸಹಿಸ್ಕೊಂಡು ಜೀವನ ಮಾಡಕ್ ಆಗಲ್ಲ ಸರ್. ಅವಳ ಹತ್ರ ಖಂಡಿತ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಓ, ಅದು ನಿಜನೇ ಬಿಡಿ ಸರ್. ಅವಳನ್ನ ಅರ್ಧ ಗಂಟೆ ಇರಕ್ಕಾಗ್ಲಿಲ್ಲ ಆ, ಅಲ್ವಾ ಮತ್ತೆ? 5 ನಿಮಿಷದಲ್ಲಿ ನಿನ್ನ ಹಣೆ ಬರ ಅಂದರ ಬಾಹರ ಗೊತ್ತಾಗುತ್ತೆ. ಅಂದ್ರೆ ಅಪ್ಪನ ಜೊತೆ ಮಾತಾಡಾದ್ಮೇಲೂ ಅವಳು ನಿನ್ ಜೊತೆನೆ ಹೋಗ್ತೀನಿ ಅಂದ್ರೆ ನೀನು ಬಾಹರ್. ಒಂದ್ ವೇಳೆ ಇವನೇ ನನ್ನ ತಲೆ ಹಾಳು ಮಾಡಿ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ನೀನು ಸರ್ ನೀವೇನ್ ಹೇಳ್ತಿದ್ದೀರಾ ಸರ್? ಹೌದಪ್ಪ. ಅವಳೇನಾದ್ರೂ ಉಲ್ಟಾ ಹೊಡೆದ್ಲು ಅಂತಂದ್ರೆ ನಮಗ್ ವಿಧಿ ನಿನ್ನ ಒದ್ದು ಒಳಗೆ ಹಾಕ್ಲೇಬೇಕು. ಹುಡುಗಿಗೆ ಹೆಲ್ಪ್ ಮಾಡಕ್ ಹೋದ್ರೆ 363 ಕೇಸ್ ಹಾಕ್ತೀರಾ? ಕಿಡ್ನಾಪ್ ಕೇಸು ನಿನ್ನ ಒಳಗೆ ಹಾಕೋದು ಅಂತ. ಅಯ್ಯೋ ಸರ್, ನಾನು ಯಾವ ಕಿಡ್ನಾಪ್ ಮಾಡಿಲ್ಲ. ಅದನ್ನ ಅವಳು ಹೇಳ್ಬೇಕು. ಅವ್ರ ಅಪ್ಪ ಬೇರೆ IGP DGP ಗೊತ್ತು ಅಂತ ಇದ್ದಾನೆ. ನಾವು ನ್ಯಾಯ ಪರಬೇಕು. ಏನ್ ನಡೀತಿದೆ ದಾಸ್? ನೀನ್ ನನ್ನ ಆಚೆ ಕರ್ಕೊಂಡ್ ಬಂದೆ. ಅಲ್ಗೋ. ಆರ್ಯ ಆರ್ಯ ವೆಯ್ಟ್, ಅಪ್ಪ ಚಂದು ಹತ್ರ ಮಾತಾಡ್ತಾ ಇದಾರೆ. ಅವಳು ಖಂಡಿತ ಹೋಗ್ತಾಳೆ. ಆ ಚೀಪ್ ಡ್ರೈವರ್ನ ಒಳಗಡೆ ಹಾಕ್ಸಿ ನಾವ್ ಆಮೇಲೆ ಹೋಗೋಣ. ವೆಯ್ಟ್ ಮಾಡಿ ಪ್ಲೀಸ್. ಏನ್ ವೇಟ್? ಮಾಮ್ ಇಸ್ ಕಾಲಿಂಗ್. ಅಮ್ಮನ ಮಾತಾಡಿ. ಏನಂತ ಮಾತಾಡ್ಲಿ ದಾಸ್? ಏನಂತ ಮಾತಾಡ್ಲಿ? ಸ್ವಂತ ಅಮ್ಮನ ಜೊತೆ ಮಾತಾಡೋದಕ್ಕೆ ಯೋಚನೆ ಮಾಡೋ ತರ ನಿಮ್ ತಂಗಿ ಮಾಡ್ಬಿಟ್ಲು. ಡ್ಯಾಮ್ ಇಟ್. ಆರ್ಯ ಆರ್ಯ ರಿಸೀವ್ ಮಾಡಿ. ಹಾ ಮಾಮ್, ಹಾ ಮಾಮ್. ನೋ 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 ಪ್ರಾಬ್ಲಮ್. ಬರ್ತಾಳೆ. ಎಲ್ಲ ಆ ಡ್ರೈವರ್ದ ಕಿತಾಪತಿ. ನೋ 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 ಇಶ್ಯೂಸ್. ಆಸ್ಟ್ರೇಲಿಯಾ ಬಗ್ಗೆ ಹೇಳಿದ್ಮೇಲೆ ಇನ್ಸ್ಪೆಕ್ಟರ್ ಸೈಲೆಂಟ್ ಆಗ್ಬಿಟ್ರು. ಇನ್ ಜಸ್ಟ್ 1 hour ಬರ್ತೀನಿ. ಓಕೆ ಮಾಮ್. ದಾಸ್, ಮಾಮ್ ಇಸ್ ಅಪ್ಸೆಟ್. ಅವ್ರ ವಾಯ್ಸ್ ಅಲ್ಲಿ ಅಳೋದ್ ಕೇಳಿಸ್ತಿದೆ. ಇಲ್ಲಲ್ಲ, ಇಲ್ಲಿ ಪೇನ್ ಆಗ್ತಿದೆ. ಎಲ್ಲ ನಿನ್ ತಂಗಿಯಿಂದ. ನಿನ್ನೆ ನೈಟ್ ಮನೆ ಬಿಟ್ಟು ಹೋದವನು ಇನ್ನ ಯಾಕೆ ಮನೆಗೆ ಬಂದಿಲ್ಲ ಅಂತ ಮಾಮ್ ಕೇಳ್ತಿದ್ದಾರೆ. ಏನ್ ಆನ್ಸರ್ ಮಾಡ್ಲಿ ದಾಸ್? ಏನ್ ಆನ್ಸರ್ ಮಾಡ್ಲಿ? ನೀವು ಮನೆಗೆ ಹೋಗಿ ಆರ್ಯ. ಚಂದನ ನಾವು ಕರ್ಕೊಂಡ್ ಬರ್ತೀವಿ. ನೀವು ಮುಗೀತು, ಎಲ್ಲ ಮುಗೀತು. ಚಂದನನ ನೀವು ಕರ್ಕೊಂಡು ಬಂದ ಹಾಗೆ ಒಳ್ಳೆ ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗ್ಬೇಕಂತ ನನ್ ಚೆನ್ನಾಗ್ ಗೊತ್ತು. ಬಾಸ್ ಈ ಕಡೆ. ಮಗನೇ, ಮುಚ್ಕೊಂಡಿದ್ರೆ ಸರಿ. ನನ್ನ ಕಷ್ಟ ನನಗೆ, ಶೂನ್ ಒಂಥರ ಇಲ್ಲ. ನೀವು ಹೋಗಿ ಅಪ್ಪ ಮಗಳ ಕತೆ ಏನಾಯ್ತು ನೋಡ್ರಿ. ಮೊದ್ಲೇ ಆಯಪ್ಪ ಮಗಳು ಕಂಡ್ರೆ ಉರಿದು ಬೀಳ್ತಾ ಇದ್ದ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕಷ್ಟ. ಹೋಗಿ. ಸರ್ ಬಾಸ್ ಏನೋ ಏನೋ ಆಂಟಿ ಕೇಸ. ಯಾವ ಆಂಟಿ? ಪರವಾಗಿಲ್ಲ ಹೇಳಿ ಬಾಸ್. ಕೇಸೆ. ಎಲ್ರು ಕೊಲೆ ಮಾಡ್ಬಿಟ್ಟು ಜೈಲು ಒಳಗಡೆ ಬಂದ್ರೆ ನಾನು ಜೈಲು ಒಳಗಡೆನೆ ಬಂದು ಕೊಲೆ ಮಾಡ್ಬೇಕಾಗತ್ತೆ. ಮುಚ್ಕೊಂಡಿದ್ರೆ ಸರಿ. ಅಯ್ಯೋ ಅದು ತಪ್ಪಾಯ್ತು ಬಾಸ್. ಸಾರಿ. ಏನ್ ಬಾಸ್, ಒಂದು ಬಾಟ್ಲು ನೀರು ತಂದ್ಕೊಟ್ಟಿದ್ಕೆ ಥ್ಯಾಂಕ್ಸ್ ಹೇಳಕ್ ಬಂದ್ರಾ? ನಿನಗೇನ್ ಬೇಕು? ಅಬ್ಬಾ ಬಾಸು, 1 ಬಾಟ್ಲು ನೀರು ತಂದ್ಕೊಟ್ಟಿದ್ಕೆ ಇಷ್ಟೊಂದು ಆಫರಾ? 1 ನಿಮಿಷ ರೀ, ಇನ್ನೊಂದು ಬಾಟ್ಲು ತಂದ್ಕೊಟ್ಬಿಡ್ತೀನಿ. ಏಯ್ ಓವರಾಗಿ ಡ್ರಾಮಾ ಮಾಡ್ಬೇಡ. ಮತ್ತೆ ಚಂದನ ತಂಟೆಗೆ ಬರಬಾರ್ದು. ಹೇಳು, ಏನ್ ಬೇಕು? ಚೆಕ್, ಕ್ಯಾಶು, ಆನ್ಲೈನ್? ಹೇಳು, ಏನ್ ಬೇಕು? ಹಲೋ ಮಿಸ್ಟರ್ ಆಸ್ಟ್ರೇಲಿಯಾ, ಸಮಾಧಾನ.
ನೀವು ದುಡ್ಡಿರೋರು ಏನ್ ಬೇಕಾದ್ರೂ ಕೊಡ್ತೀರಾ, ಆದ್ರೆ ನಾವು ಮನ್ಸಿರೋರು. ನಿಮ್ಮಂತವ್ರು ಎಷ್ಟು ಕೊಟ್ರು ನಮ್ಮಂತವ್ರನ್ನ ಕೊಂಡ್ಕೊಳಕ್ ಆಗಲ್ಲ. ಓಹೋ, ಆಟಿಟ್ಯೂಡ್. ಓಕೆ ಓಕೆ. ಚಂದನ ನಿನ್ ಜೊತೆ ಬರ್ತಾಳೆ ಅಂತ ಕನಸು ಕಾಣ್ಬೇಡ. ನಾಳೆ ನಮ್ಮಿಬ್ರು ಮದ್ವೆ ನಡೆಯುತ್ತೆ. ಆಗ ತೋರಿಸ್ತೀನಿ ನಾನು ಯಾರು ಅಂತ ಅವ್ರಿಗೆ. ಇಲ್ಲಂತವ್ನ್ ಬಿಟ್ಟು ಇನ್ನಂತವನ್ ಜೊತೆ ಓಡ್ ಬಂದ್ ಹೇಳಲ್ಲ. ಇದೆ ಅವಳಿಗೆ ಇದೆ. ಬಸ್ಸು, ಅಗತ್ಯ ಇರೋರ್ಗೆ ದಾರಿ ಬಿಡಕ್ಕೂ ಗೊತ್ತು, ಅಹಂಕಾರ ತೋರ್ಸೋರ್ ಮೇಲೆ ಗಾಡಿ ಹತ್ಸಕ್ಕೂ ಗೊತ್ತು. ನಿನ್ ಜೊತೆ ಮದ್ವೆ ನಡಿಬಾರ್ದು ಅಂತಾನೆ ಕಣ ಚಂದನನ ಕರ್ಕೊಂಡು ಬಂದಿರೋದು. ಇದಕ್ಕೂ ಮೀರಿ ನೀನೇನಾದ್ರೂ ಚಾಲೆಂಜ್ ಮಾಡಿದ್ರೆ ಟಾಪ್ ಕೇರ್ಗೆ ಹಾಕಿ ಟಕ್ಕರ್ ಕೊಟ್ಬಿಡವೆ. ನನಗೆ ಚಾಲೆಂಜಾ? ಏನಾದ್ರೂ ಅನ್ಕೋ, ಚಂದನ ನಿನಗ್ ಸಿಗಲ್ಲ. ಸರ್ 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 ನೋಡಿ ಸರ್, ಸಾಯಿಸಕ್ ಬರ್ತಿದೆ ಸರ್, ಸರ್ ಕತ್ತಿಸ್ಕೊಂಡ್ ಬರ್ತಿದೆ ಸರ್, ಸರ್ ಕಾಪಾಡಿ ಸರ್, ಸರ್. ಕರಡಿ ನನ್ ಮಗ. ಏನ್ ಡಿಸೈಡ್ ಮಾಡಿದ್ರಿ? ಸರ್, ನನ್ನ ಮಗಳು ನನ್ನ ಜೊತೆ ಬರೆದು ಕೊಟ್ಕೊಂಡಿದ್ದಾಳೆ, ಕರ್ಕೊಂಡು ಹೋಗ್ತಾ ಇದ್ದೀನಿ.